ಉದ್ಯಮ ಮಿತ್ರರಿಗೂ ನಮಸ್ಕಾರ ಹಾಗೂ ಕಂಟಿನ್ಯೂ ಆಗಿ ನಮಗೆ ಯಾರೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ಇವತ್ತಿನ ನನ್ನ ವಿಡಿಯೋದಲ್ಲಿ ನನಗೆ ಕಮೆಂಟ್ ಮಾಡಿ ಬಂದಿದೆ, ಅದಕ್ಕೆ ನಾನು ಉತ್ತರಿಸ್ತಾ ಇದ್ದೇನೆ. ಗಿಡವನ್ನು ಟ್ರಿಮ್ ಮಾಡ್ಬೋದಾ ಅಂತ ಕಮೆಂಟ್ ಮಾಡ್ತಾ ಇದ್ದೀರಿ. ಖಂಡಿತವಾಗಿಯೂ ಮಾಡ್ಬೋದು, ಆದರೆ ಒಂದು ಕಂಡೀಷನ್ ಇದೆ. ಕಟ್ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಮಳೆ ಬಂದರೆ ಫಂಗಸ್ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ಒಂದು ಗಿಡ ಅಥವಾ 2 ಗಿಡ ಹೀಗೆ ಕಟ್ ಮಾಡಿ ನಾವು ನೀರು ಬೀಳದ ಜಾಗದಲ್ಲಿ ಇಡ್ಬೋದು. ಅದಕ್ಕೆ ಹಿಂಡಿದು ಫರ್ಟಿಲೈಸರ್ ಕೂಡ ಹಾಕ್ಬೋದು. ಯಾವುದೇ ಮಳೆಗಾಲದಲ್ಲಿ ಯೂಸ್ ಮಾಡದಂಥ ಫರ್ಟಿಲೈಸರನ್ನು ಕೂಡ ನಾವು ಹಾಕ್ಬೋದು. ನಾವು ಕಟ್ ಮಾಡ್ತೇವಲ್ಲ, ಕಟ್ ಮಾಡಿದ ನಂತರ ಏನಾದರೂ ಫಂಗಸ್ ಆಗದ ಹಾಗೆ ಏನಾದರೂ ನಾವು ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಅಂತ ಹೇಳಿದರೆ ಒಂದು ಇದು ಹಳದಿಯನ್ನು ಸ್ಪ್ರೇ ಮಾಡ್ಬೋದು. ಹಳದಿ ನಾನು ಲಾಸ್ಟ್ ಟೈಮ್ ಒಂದು ಫರ್ಟಿಲೈಸರ್ ಮಾಡಿದೆ. ಹಳದಿ, ಚಕ್ಕೆ ಮತ್ತು ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡೋದು ಹೇಳಿದೆ, ಅದನ್ನು ಸ್ಪ್ರೇ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ನೀವು ಒಳಗಡೆ ಇಟ್ಟು ಬೇರೆ ಏನಾದರೂ ಹಾಕ್ಬೋದು. ಏನಾದರೂ ಫುಡ್ ಏನಾದರೂ ಹಾಕಿದರೆ ಅದು ಚಿಗುರು ಬರ್ತದೆ. ಒಂದು ವಾರ ನೀವು ಹೊರಗಡೆ ಇಡಬಾರ್ದು, ಮಳೆಗೆ ಬಿಡಬಾರ್ದು. ಮಳೆಗೆ ಬಿಟ್ಟಾಗ ಸ್ವಲ್ಪ ಫಂಗಸ್ ಆಗುತ್ತೆ. ಯಾಕಂತ ಹೇಳಿದರೆ ನಾವೀಗ ಹೀಗೆ ಕಟ್ ಮಾಡ್ತೇವಲ್ಲ, ಈಗ ನೋಡಿ ಇಲ್ಲಿ ಕಟ್ ಮಾಡಿದೆ ನಾನೀಗ, ಹೀಗೆ ಕಟ್ ಮಾಡ್ತೇವೆ. ಇದು ಡ್ರೈ ಆಗಬೇಕು, ಇಲ್ಲಿ ಕುಳಿಬಾರ್ದು. ಇಲ್ಲಿ ಕೊಳೆತಾಗ ಫಂಗಸ್ ಅಂತ ಆಗುತ್ತೆ. ಇದು ಕೊಳೆತ್ರೆ ಎಲ್ಲ ಫಂಗಸ್ ಆಗೋದು, ಇಲ್ಲಾಂದ್ರೆ ಆಗೋದಿಲ್ಲಲ್ಲ. ಹಾಗೆ ಇದು ಡ್ರೈ ಆಗೋ ತನಕ ನಾವು ಮಳೆಗೆ ಬಿಡದಿದ್ದರೆ ಒಳ್ಳೆಯದು. ಇಲ್ಲ ಮಳೆ ಬಂದರೆ ಇದು ಫಂಗಸ್ ಆಗುತ್ತೆ. ಅದಕ್ಕೋಸ್ಕರ ಮಳೆ ನೀರು ಬೀಳದ ಹಾಗೆ ನೋಡ್ಕೊಳ್ಳಿ. ಕಟ್ ಮಾಡಿ, ತೊಂದರೆ ಇಲ್ಲ. ನೀವು ಇವಾಗ ಕಟ್ ಮಾಡಿದರೆ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ. ಇನ್ನೊಂದು, ನಾನು ನನ್ನ ಗಿಡವನ್ನು ಹೇಗೆ ಕಟ್ ಮಾಡ್ತೇನೆ ಅಂತ ನಾನು ನಿಮಗೆ ತೋರಿಸ್ತೇನೆ. ನನ್ನ ಗಿಡವನ್ನು ನಾನು ತುಂಬ ಹಾರ್ಡಾಗಿ ಕಟ್ ಮಾಡೋದಿಲ್ಲ. ನಾನು ಇಷ್ಟಿಷ್ಟೇ ಕಟ್ ಮಾಡ್ತೇನೆ. ಯಾಕಂತ ಹೇಳಿದರೆ ನನಗೆ ಗಿಡ ತುಂಬ ಕಟ್ ಮಾಡಿ ನನಗೊಂಥರ ಹಿಂಸೆ ಆಗೋದು ಕಟ್ ಮಾಡಲಿಕ್ಕೆ. ಅದಕ್ಕೋಸ್ಕರ ನಾನು ಜಾಸ್ತಿ ಕಟ್ ಮಾಡಲ್ಲ. ಈ ಥರ ಮಾತ್ರ ಕಟ್ ಮಾಡ್ತೇನೆ. ನೋಡಿ, ಈ ಥರ ಕಟ್ ಮಾಡ್ತೇನೆ. ಇದು ಆಲ್ರೆಡಿ ಚಿಗುರು ಬಂದಿದೆ ನೋಡಿ. ನಾವು ಕಟ್ ಮಾಡುವಾಗ ಇದು ನೋಡಿ ಕಟ್ ಮಾಡಬೇಕು. ಇಲ್ಲಾಂದರೆ ಕಟ್ ಮಾಡಿದ ನಂತರ ಇದು ಫುಲ್ಲು ಚಿಗುರು ಬರಲಿಕ್ಕೆ ಟೈಮ್ ತಗೊಳ್ಳುತ್ತೆ. ಅಂದರೆ ಕೆಲವರು ಹೀಗೆ ಕಟ್ ಮಾಡ್ತಾರೆ, ಫುಲ್ಲು ಈ ಥರ ಫುಲ್ಲು ಟ್ರಿಮ್ ಮಾಡ್ತಾರೆ. ಅಂದರೆ ಹೀಗೆ ಅಡ್ಡ ಕಟ್ ಮಾಡ್ತಾರೆ. ಬಟ್ ನಾನು ಆ ಥರ ಕಟ್ ಮಾಡಲ್ಲ, ಮೊದಲಿಂದನೂ ಮಾಡಲಿಲ್ಲ. ಯಾಕಂತ ಹೇಳಿದರೆ ನಾನು ಮಳೆಗಾಲದಲ್ಲೆಲ್ಲ ಫಸ್ಟು ಗಿಡವನ್ನು ವೇಸ್ಟ್ ಮಾಡ್ಕೊಳ್ತಿದ್ದೆ. ಅಂದರೆ ತುಂಬ ಹಾಳಾಗ್ತಿತ್ತು. ಕಟ್ ಮಾಡಿದ ಗಿಡ ಎಲ್ಲ ತುಂಬ ಹಾಳಾಗ್ತಿತ್ತು. ಮಳೆಗಾಲ ಅಂತ ಅಲ್ಲ, ಬೇಸಿಗೆಯಲ್ಲಿ ಸಹ ಕಟ್ ಮಾಡಿದರೂ ಕೂಡ ಗಿಡ ತುಂಬ ಹಾಳಾಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಟರ್ಪಲ್ ಹಾಕಿರೋದು. ಅದಕ್ಕೆ ಮೇಯ್ನ್ ರೀಸನ್ ಇದೆ, ಅದು ನಾನೀಗ ಹೇಳಲ್ಲ. ಹಾಳಾಗ್ತಾಯಿತ್ತು, ಅದಕ್ಕೋಸ್ಕರ ಟರ್ಪಲ್ ಹಾಕಿರೋದು. ನೋಡಿ, ಈ ಥರ ಮುರುಟು ರೋಗ ಬಂದರೆ ನಾವು ಎಲೆಗಳನ್ನು ತೆಗಿಬೇಕಾಯ್ತಾ, ಹೀಗೆ ತೆಗಿಬೇಕು. ಅದಕ್ಕೋಸ್ಕರ ನನಗೆ ಕಟ್ ಮಾಡಲಿಕ್ಕೆ ಇಷ್ಟ ಇಲ್ಲ. ನಾವು ಬೇಡ ಅಂತ ಇವಾಗ ಕಟ್ ಮಾಡ್ತೇವೆ, ಮತ್ತು ಬೇಕಂದಾಗ ಅದು ಗಿಡ ಹಾಳಾದಾಗ ನಮಗೆ ಬೇಜಾರಾಗುತ್ತೆ. ಅಯ್ಯೋ, ನಾವು ಅವಾಗ ಕಟ್ ಮಾಡಿದ್ವಿ, ಈಗ ನಮಗೆ ಗಿಡ ಹಾಳಾಗಿದೆ ಅಂತ ಬೇಜಾರಾಗುತ್ತೆ. ಬಟ್ ಚಿಗುರು ಬರದೇ ಇರುವಂಥ ಗೆಲ್ಗಳನ್ನೆಲ್ಲ ಕಟ್ ಮಾಡ್ತೇನೆ ನಾನು. ಚಿಗುರು ಬರುವಂಥ ಗಿಡವನ್ನು ಕಟ್ ಮಾಡೋದಿಲ್ಲ, ಚಿಗುರು ಬಾರದೇ ಇರ್ತದಲ್ಲ ಅದನ್ನು ಕಟ್ ಮಾಡ್ತೇನೆ ಯಾವಾಗಲೂ. ನನ್ನ ಗಿಡ ಯಾವಾಗಲೂ ಹೀಗೆ ಇರ್ತದೆ ನೋಡಿ, ಹೀಗೆ ಇರ್ತದೆ ಚಿಗುರು. ಈ ಥರ ಚಿಗುರು ಬಂದಿರತ್ತೆ ನೋಡಿ, ಚಿಗುರು ಮೊಗ್ಗೆ ಇರ್ತದೆ, ಯಾವಾಗ ಕೂಡ ಇರ್ತದೆ. ಬಟ್ ಅದು ನನಗೆ ಗೊತ್ತಾಗ್ತಾ ಇಲ್ಲ, ನನಗೆ ಹೂವೇ ಸಿಗ್ತಾ ಇಲ್ಲ. ಯಾಕೆ ಅಂತೇಳಿ ನನಗೆ ಗೊತ್ತಾಗಿದೆ ಮ್ಯಾಟ್ರ್ ಏನಂತ ಗೊತ್ತಾಗಿದೆ. ಹೂ ಸಿಗ್ತಾ ಇಲ್ಲ, ಚಿಗುರು ಬರುತ್ತೆ, ಮೊಗ್ಗೆ ಬರುತ್ತೆ. ಆದರೆ ಹೂ ಮಾತ್ರ 2 ಚೆಂಡು ಹೂವಿದ್ರೆ ನನಗೆ ಸಿಗೋದು ಒಂದೇ ಚೆಂಡು. ಬೇಸರಿಲ್ಲ, ಅಷ್ಟಾದರೂ ಸಿಗ್ತದಲ್ವ. ನಾನು ಎಷ್ಟೇ ಕಡಿಮೆನೇ ತಗೊಳ್ಳಿ ಜಾಸ್ತಿನೇ ತಗೊಳ್ಳಿ, ನಾನು ದುಡ್ದದ್ದಲ್ಲ, ನಾನು ಬೇರೆಯವ್ರ ಮನೆಯದು ತಂದದ್ದಲ್ಲ. ಹಾಗೆ ನನಗೆ ಬೇಜಾರಿಲ್ಲ. ಬೇರೆಯವರು ನಂದು ತಗೊಂಡು ಹೋಗ್ತಾರೆ ಅಂತ ನಾವು ಚಿಂತೆ ಮಾಡಬಾರ್ದು. ಬೇರೆಯವ್ರದ್ದನ್ನು ನಾವು ಬಳಸಬಾರ್ದು ಅಂತ ಯೋಚನೆ ಮಾಡಬೇಕಷ್ಟೇ. ಹಾಗಾಗಿ ಹೀಗೆ ಇರ್ತದಲ್ಲ ನನ್ನ ಗಿಡ, ಅದಕ್ಕೆ ನಾನು ಕಟ್ ಮಾಡೋದಿಲ್ಲ. ನೀವು ನಿಮಗೆ ಬೇಕಿದ್ದರೆ ಫುಲ್ ಟ್ರಿಮ್ ಮಾಡ್ಕೊಳ್ಬೋದು. ನಿಮಗೆ ಆಲ್ರೆಡಿ ಟ್ರಿಮ್ ಮಾಡೋದು ಗೊತ್ತುಂಟು ಅಂತ ಅಂದ್ಕೊಂಡಿದ್ದೇನೆ. ನಾನು ಟ್ರಿಮ್ ಮಾಡೋದಿಲ್ಲ. ನಿಮಗೆ ಬೇಕಿದ್ದರೆ ನಾನೊಂದು ಗಿಡ ಮಾಡಿ ತೋರಿಸ್ಬೋದು ಅಷ್ಟೇ. ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಇದು ಆಯಿತು ನನ್ನ ಗಿಡದ ಪ್ರೊಸೀಜರ್ ನಾನು ಹೇಳಿದೆ. ಇದು ಮಾಡಿದ ನಂತರ ನಾನು ಈಗ ಯಾಕೆ ಸ್ವಲ್ಪ ಟ್ರಿಮ್ ಮಾಡಲಿಕ್ಕೆ ಬಂದೆ ಅಂದರೆ, ಇನ್ನು 4 ದಿನದ ನಂತರ ನನಗೆ ಇನ್ನೊಂದು ಫರ್ಟಿಲೈಸರ್ ಹಾಕಲಿಕ್ಕೆ ಉಂಟು. ನಾನು ಇವತ್ತು ನಾಳೆ ನಾಡಿದ್ದು ನನಗೆ ಎಷ್ಟಾಗತ್ತೆ ಅಷ್ಟು ನಾನು ಟ್ರಿಮ್ ಮಾಡ್ತೇನೆ. ನೆಕ್ಸ್ಟು ನಾನು ನೋಡಬೇಕು, ಎಷ್ಟು ಆಗುತ್ತೆ ಅಷ್ಟು ಮಾಡ್ತೇನೆ. ಮತ್ತು ಫರ್ಟಿಲೈಸರ್ ಹಾಕ್ತೇನೆ. ಮತ್ತೆ ಟ್ರಿಮ್ ಮಾಡಲಿಕ್ಕೆ ಫರ್ಟಿಲೈಸರ್ ಹಾಕಿದ ಮೇಲೆ ಟ್ರಿಮ್ ಮಾಡಲಿಕ್ಕೆ ಹೋಗಲ್ಲ. ಅದು ನಾವು ಕಟ್ ಮಾಡಿದ್ರ ಮೇಲೆ ಫರ್ಟಿಲೈಸರ್ ಬಿಡಬೇಕು. ಫರ್ಟಿಲೈಸರ್ ಬಿಟ್ಟ ನಂತರ ನಾವು ಕಟ್ ಮಾಡಬಾರ್ದು. ಹಾಗಾಗಿ ಮಾಡ್ತೇನೆ. ಇನ್ನೊಂದು ಎಂತ ಅಂತ ಹೇಳಿದರೆ,
6 ತಿಂಗಳ ಒಳಗಿದ ಗಿಡವನ್ನು ನಾವು ಹೇಗೆ ಕಟ್ ಮಾಡಬೇಕಂತ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಈ ಥರ ಒಂದು ಗಿಡ ಇಟ್ಟಿದ್ದೇನೆ ನಾನು. ನಿಮಗೆ ಶಾಂಪಲ್ಲಿಗೆ ನಾನು ಇಟ್ಟದ್ದಿದು. ಈ ಥರ ಗಿಡವನ್ನು ನಾವು ಹೇಗೆ ಕಟ್ ಮಾಡ್ಬೋದು ಅಂತ ಹೇಳಿದರೆ, ಇದು ಆಲ್ರೆಡಿ ಕಟ್ ಮಾಡಿದ್ದೇನೆ ನಾನು. ಇನ್ನೊಮ್ಮೆ ಮಾಡಿ ತೋರಿಸ್ತೇನೆ. ಈ ಥರ ಕಟ್ ಮಾಡ್ಬೋದು. ಯಾಕಂತ ಹೇಳಿದರೆ ಇದು ಫುಷ್ ಆಗಿ ಬರುತ್ತೆ. ಇದು ಫುಷ್ ಆಗಿ ಬರುತ್ತೆ. ಇದು ಆಲ್ರೆಡಿ ಬಂದಿದೆ ಚಿಗುರು. ಕಟ್ ಮಾಡೋದಿಲ್ಲ. ಇದನ್ನು ಇಲ್ಲಿಗೆ ಕಟ್ ಮಾಡ್ತೇನೆ. ಇದನ್ನು ಕೂಡ ಇಲ್ಲಿಗೆ ಕಟ್ ಮಾಡ್ತೇನೆ. ಇದು ಫುಷ್ ಆಗಿ ಬರಲಿಕ್ಕೆ ಇದು ನಾವು ಈ ಥರ ಇಲ್ಲಿ ಚಿಗುರು ಬರುತ್ತಲ್ವ, ಆವಾಗ ಪುನಃ ಕಟ್ ಮಾಡಬೇಕು. ಅದು ಇನ್ನೂ ಫುಷ್ ಆಗಿ ಬರುತ್ತೆ. ಇದು ಆ್ಯಕ್ಚುಲಿ ಇದಕ್ಕೆ ಏಜ್ ಆಗಿದೆ. ಇದಕ್ಕೆ ನಾನು ಏನು ಟ್ರೀಟ್ಮೆಂಟ್ ಹಾಕಿಲ್ಲ. ಇದು ಮ್ಯಾಂಗ್ಳೂರ್ ಮಲ್ಲಿಗೆ. ಹಾಗಾಗಿ ನಾನು ಇದಕ್ಕೆ ಏನು ಹಾಕಲಿಲ್ಲ, ಸುಮ್ಮನೆ ಸೈಡ್ ಇಟ್ಟಿದ್ದೆ. ಈಗ ನಾನು ಇದನ್ನು ಚಿಕ್ಕದು ಗ್ರೋ ಬ್ಯಾಗಿಗೆ ಹಾಕಿಬಿಟ್ಟು ಶಿಫ್ಟ್ ಮಾಡ್ತೇನೆ. ಇದನ್ನು ಬೇರೆಯವರು ಕೇಳಿದ್ದಾರೆ, ಹಾಗಾಗಿ ಈ ಥರ ನಾನು ಇದು 6 ತಿಂಗಳ ಒಳಗಿದ ಪ್ರೊಸೆಸ್ ಅಂತ. 6 ತಿಂಗಳ ನಂತರದ್ದು ನಾನು ಮೊದಲು ಹೇಳಿದೆ ಅಲ್ಲ, ಆ ಥರ ಕಟ್ ಮಾಡಬೇಕು. ನಾನು ಆ ಥರ ಕಟ್ ಮಾಡ್ತೇನೆ. ನೀವು ಬೇಕಂತ ಹೇಳಿದರೆ ನಿಮಗೆ ಬೇಕಾದಾಗೆ ನೀವು ಕಟ್ ಮಾಡ್ಬೋದು. ಈ ಥರ ನಾವು ಎಲೆಗಳನ್ನು ಕಟ್ ಮಾಡಿ ಫರ್ಟಿಲೈಸರ್ ಕೊಟ್ಟಾಗ ಈ ಮಳೆಗಾಲದಲ್ಲಿ ಸ್ವಲ್ಪ ಬಿಸಿಲಿರುತ್ತಲ್ಲ, ಈ ಬಿಸಿಲು ಗಿಡಗಳಿಗೆ ತಾಗಿ, ಅಂದರೆ ಗಿಡದ ಗೆಲ್ಲುಗಳಿಗೆ ತಾಗಿ ತುಂಬ ಚಿಗುರು ಬರ್ತದೆ. ನಾವು ಈಗ ಹೂ ಬರುವುದಿಲ್ಲ ಅಂತ ಬಿಟ್ಟಿರ್ತೇವೆ ಕೆಲವು ಗಿಡವನ್ನು. ಅಂಥದಕ್ಕೆ ಈ ಥರ ಕಟ್ ಮಾಡಿಬಿಟ್ಟು ನಾವು ಫರ್ಟಿಲೈಸರ್ ಕೊಟ್ಟಾಗ ಫರ್ಟಿಲೈಸರ್ ಫುಲ್ಲು ಇದಕ್ಕೆ ಸೆಟ್ಟಾಗಿರುತ್ತೆ, ಬೇಗ ಚಿಗುರು ಬರುತ್ತೆ. ನಾವು ಈ ಥರ ಟ್ರಿಮ್ ಮಾಡಿದಾಗ ಬೇಗ ಚಿಗುರು ಬರುತ್ತೆ. ನೋಡಿದ್ರಲ್ಲ, ಇದು ನಂದು 6 ತಿಂಗಳು ಒಳಗಿದ ಗಿಡದ ಪ್ರೊಸೀಜರ್. 6 ತಿಂಗಳ ನಂತರದ್ದು ನಾನು ನಿಮಗೆ ಆಲ್ರೆಡಿ ಇನ್ನೊಂದೇನಂತ ಹೇಳಿದರೆ, ನೋಡಿ ನಮ್ಮದು ಗಿಡ ಎಲ್ಲ ಈ ಥರ ಕೊಟ್ಟೆ ಬಂದಿರುತ್ತಲ್ಲ ಎಲೆಗಳು, ಇದನ್ನೆಲ್ಲ ನಾವು ಫುಲ್ಲು ಟ್ರಿಮ್ ಮಾಡಬೇಕು. ಟ್ರಿಮ್ ಮಾಡಿದಾಗ ಚೆಂದ ಚಿಗುರು ಬರ್ತದೆ. ಬಟ್ ನಾನು ಇದನ್ನು ಇವಾಗ ಟ್ರಿಮ್ ಮಾಡೋದಿಲ್ಲ. ಇದು ಫುಲ್ಲು ಮಳೆ ಕಡಿಮೆ ಆಗಿದ ನಂತರ ಟ್ರಿಮ್ ಮಾಡ್ತೇನೆ. ಯಾಕಂತ ಹೇಳಿದರೆ ಇದು ಮಳೆಯಲ್ಲಿ ಉಂಟಲ್ಲ ಗಿಡ, ಹಾಗಾಗಿ ಇದನ್ನು ನಾನು ಇವಾಗ ಟ್ರಿಮ್ ಮಾಡೋದಿಲ್ಲ. ಎಷ್ಟು ಹೂ ಬರುತ್ತೆ ಅಷ್ಟು ನಾನು ಹೂವನ್ನು ತೆಗಿತೇನೆ ಮತ್ತು ಹೀಗೇ ಬಿಡ್ತೇನೆ. ಮಳೆಗಾಲ ಫುಲ್ಲು ಕಡಿಮೆ ಆಗಿದ ನಂತರ ಇದನ್ನು ಕಟ್ ಮಾಡಿ ನಾನು ಫರ್ಟಿಲೈಸರ್ ಮತ್ತು ರೀಪೋರ್ಟಿಂಗ್ ಮಾಡ್ತೇನೆ. ಒಂದು ವೇಳೆ ಕಟ್ ಮಾಡಿದರೆ ಇವಾಗ ನೋಡಿ, ಈ ಥರ ನಾನು ನೀರು ಬೀಳದ ಜಾಗದಲ್ಲಿ ಇಟ್ಟಿದ್ದೇನೆ. ಈ ಥರ ಮಾಡಿ ಸೈಡಿಗೆ ಇಟ್ಟಿದ್ದೇನೆ. ನೋಡಿ, ಹೀಗೆ ಪಾಟ್ ಇಟ್ಟಿದ್ದೇನೆ. ಈ ಥರ ಒಂದು ಇಟ್ಕೊಳ್ಳಿಕ್ಕೆ ಮಾಡಿ. ಒಂದು ನಿಮಗೆ 1 ಡೇಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕಟ್ ಮಾಡಿ. ಅಂದರೆ ಎಷ್ಟು ಇಡ್ಲಿಕ್ಕಾಗತ್ತೆ ಒಳಗಡೆ, ಹೀಗೇ ಇಡಬೇಕು. ಈಗ ನೀರು ಬೀಳಬಾರ್ದು. ಈ ಥರ ಬರಬೇಕು ಗಿಡ. ಇಡ್ಲಿಕ್ಕಾಗ್ತದೆ ಅಷ್ಟು ನೀವು ಕಟ್ ಮಾಡ್ಕೊಳ್ಳಿ. 3-4 ಡೇಸ್ ಆಗಿದ ನಂತರ ಪುನಃ ಇದನ್ನು ಹೊರಗಿಡ್ಬೋದು. ಅಂದರೆ ಇದು ಗೆಲ್ಲು ನಾನು ಹೇಳಿದ್ನಲ್ಲ, ಕಟ್ ಮಾಡಿದರೆ ಈ ಥರ ಕಟ್ ಮಾಡಿದರೆ ಈ ಗೆಲ್ಲು ಇಲ್ಲಿ ಒಣಗಬೇಕು ಅಂತೇಳಿ, ಡ್ರೈ ಆಗಬೇಕು, ಕೊಳಿಬಾರ್ದು ಅಂತ ಹೇಳಿದ್ನಲ್ಲ. ಈ ಪೋರ್ಷನ್ ಇದೆ ಅಲ್ಲ ಕಟ್ ಮಾಡಿರೋದು, ಈ ಪೋರ್ಷನ್ ಇದೆ ಅಲ್ಲ ನೋಡಿ, ಈ ಪೋರ್ಷನ್ ಇದೆ ಅಲ್ಲ, ಇದು ಡ್ರೈ ಆಗಬೇಕು. ಇದರಲ್ಲಿ ಫಂಗಸ್ ಆಗಬಾರ್ದು. ಇದು ಡ್ರೈ ಆಗೋ ತನಕ ನೀವು ಒಳಗಡೆ ಇಟ್ಕೋಬೇಕು. ಒಳಗಡೆ ಇಟ್ಟ ನಂತರ ಅದು ಡ್ರೈ ಆಗಿದ ನಂತರ ಹೊರಗಡೆ ಇಡ್ಬೋದು. ಮತ್ತೆ ಪ್ರಾಬ್ಲಮ್ ಇಲ್ಲ. ಒಂದು ಸರಿ ನಿಮಗೆ ಫಂಗಸ್ ಅಟ್ಯಾಕ್ ಆಗಲಿಲ್ಲ ಅಂದರೆ ಪುನಃ ಆಗೋದಿಲ್ಲ. ನೀವು ಬೇಕಿದ್ರೆ ಎಲ್ಲ ಟ್ರಿಮ್ಮಿಂಗ್ ಆಗಿ ಮುಗಿದ ನಂತರ ಒಂದು ಫರ್ಟಿಲೈಸರ್ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ನೀವು ಸಣ್ಣದೊಂದು 1/2 ಲೀಟರ್ ಬಾಟ್ಲಲ್ಲಿ ಸ್ವಲ್ಪ ಯಾವುದಾದ್ರೂ ಫರ್ಟಿಲೈಸರನ್ನು ಯೂಸ್ ಮಾಡ್ಬೋದು. ಆ ಫರ್ಟಿಲೈಸರ್ ಕೂಡ ನಾನು ಬೇರೆನೇ ಮಾಡ್ತಾ ಇರ್ತೇನೆ. ನನಗಿನ್ನು 4 ಡೇಸಲ್ಲಿ ಇನ್ನೊಂದು ಫರ್ಟಿಲೈಸರ್ ಮಾಡಲಿಕ್ಕುಂಟು, ಅದನ್ನು ಕೂಡ ನಿಮಗೆ ತಿಳಿಸ್ತೇನೆ. ನಾನು ಅದಕ್ಕೋಸ್ಕರನೇ ಈಗ ಟ್ರಿಮ್ ಮಾಡ್ತಾ ಇರೋದು. ಹಾಗೆ ಇನ್ನು ಬೇರೆ ಏನಾದ್ರು ಕೇಳಲಿಕ್ಕಿದ್ರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ನಾನು ನನ್ನ ಗಿಡದಲ್ಲಿ ಪ್ರತಿಯೊಂದು ಗಿಡವನ್ನು ಈ ಥರ ಕಟ್ ಮಾಡ್ತೇನೆ. ಹೂವಾಗಿದ್ದ ಗಿಡವನ್ನು ನಾನು ಕಟ್ ಮಾಡ್ತಾ ಇದ್ದೇನೆ ಇವತ್ತು. ನನಗೆ ಇವತ್ತು ನಾಳೆ ನಾಡ್ದು ಎಷ್ಟಾಗುತ್ತೆ ಅಷ್ಟು ಕಟ್ ಮಾಡ್ತೇನೆ. ಮತ್ತು ಇನ್ನೊಂದು ಎಂತ ಹೇಳಬೇಕಂತ ಅಂದ್ಕೊಂಡಿದ್ದೇನೆ ನಾನು ಅಂತ ಹೇಳಿದ್ರೆ, ನಿಮಗೆ ತೋರಿಸ್ತೇನೆ ನಾನು. ಮಳೆಗಾಲದಲ್ಲಿ ಗಿಡಗಳು ಈ ಥರ ಆಗೋದು ಸರ್ವೇ ಸಾಮಾನ್ಯ. ಇದಕ್ಕೆ ಫಂಗಸ್ ಅಂತ ಹೇಳ್ತಾರೆ. ಇದಕ್ಕೆ ಈ ಥರ ಆಗೋದಕ್ಕೆ ಫಂಗಸ್ ಅಂತ ಹೇಳ್ತಾರೆ. ಇಂಥ ಗಿಡಗಳಿಗೆ ನೀವು ಈಗಲೇ ಕಟ್ ಮಾಡಲಿಕ್ಕೆ ಹೋದರೆ ಸಹ ವೇಸ್ಟ್ ಆಗುತ್ತೆ. ಕಟ್ ಮಾಡಿದರೆ ಸಹ ಒಳಗಡೆ ಇಡಿ. ಈ ಥರನೆಲ್ಲ ಒಣಗಿದ ಗೆಲ್ಗಳನ್ನೆಲ್ಲ ತೆಗೆದುಬಿಟ್ಟು ನೀವು ಯಾವುದಾದ್ರೂ ಒಳ್ಳೆ ಫರ್ಟಿಲೈಸರ್ ಕೊಡಬೇಕು. ಈ ಥರ ಗೆಲ್ಗಳನ್ನೆಲ್ಲ ತೆಗೆದುಬಿಟ್ಟು ನೋಡಿ, ತೆಗಿತಾ ಇದ್ದೇನೆ. ನೋಡಿ, ಎಲ್ಲ ಗೆಲ್ಲುಗಳು ಕಟ್ ಮಾಡಿದ್ದೇನೆ ನಾನೀಗ. ಇದನ್ನೆಲ್ಲ ತೆಗೆದು ಹೊರಗೆ ಹಾಕ್ತೇನೆ ಫಸ್ಟು. ಇದು ನಾವು ಬುಡದಲ್ಲಿ ಬಿಡಬಾರ್ದಾಯ್ತು, ತೆಗೆದು ಹೊರಗೆ ಹಾಕಬೇಕು. ಕಟ್ ಮಾಡಿದ ನಂತರ ಹೊರಗಡೆ ಹಾಕಬೇಕು. ಇನ್ನೊಂದು, ನಾವು ಕಟ್ ಮಾಡಿದ್ದೆಲ್ಲ ಗೆಲ್ಲುಗಳು ಬಿದ್ದಿರುತ್ತಲ್ಲ, ಅದು ಬುಡದಲ್ಲಿ ಕೊಳಿಲಿಕ್ಕೆ ಬಿಡಬಾರ್ದು. ಕೊಳ್ತಾಗ ಕೀಟಗಳಾಗತ್ತೆ, ವೈಟ್ ಪ್ಲೇಸ್ ಆಗುತ್ತೆ. ಹಾಗಾಗಿ ಇಷ್ಟು ಹೇಳಿದೆ ನಾನು. ಬಾಕಿ ಎಲ್ಲ ನಿಮಗೆ ಗೊತ್ತುಂಟು ಅಂತ ನಾನು ಅಂದ್ಕೊಳ್ತೇನೆ. ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಏನು ಮರ್ತಿಲ್ಲ ಅಂತ ಅಂದ್ಕೊಳ್ತೇನೆ. ಮತ್ತು ಇನ್ನೊಂದು, ನೀವು 15 ದಿನಕ್ಕೆ 1 ವಾರಕ್ಕೆ ಫರ್ಟಿಲೈಸರ್ ಹಾಕ್ಬೋದು ಅಂತ ಹೇಳ್ಕೊಂಡಿದ್ದೀರಿ. ನಾನು ಎಂತ ಹೇಳೋದು ಅಂತ ಹೇಳಿದರೆ, ಈ ಥರ ಸಿಚುವೇಶನ್ ಬಂದಾಗ ನೀವು ಬುಡಕ್ಕೆ ಏನಾದರೂ ವಾರದಲ್ಲಿ ಒಮ್ಮೆ ಹಾಕ್ಬೋದು. ಸ್ಟಾರ್ಟಿಂಗ್ ಒಂದು 2 ಟೈಮ್ಸು 2 ವಾರ ಹಾಕ್ಬೋದು. ಅದು ಬಿಟ್ಟರೆ ನೀವು 15 ದಿನಕ್ಕೆ ಪ್ರೊಸೀಜರನ್ನು ಕಂಟಿನ್ಯೂ ಮಾಡಬೇಕು. 15 ದಿನಕ್ಕಿಂತ ಮೊದಲು ಮಾಡಬಾರ್ದು. ಒಂದು ಹೀಗೆ ಚಿಗುರು ಬರುತ್ತಲ್ಲ, ಈ ಥರ ಚಿಗುರು ಬಂದು ಈ ಥರ ಆಗಿ ಈ ಥರ ಹೂವು ಆಗಿ ಕಂಪ್ಲೀಟ್ ಆಗಲಿಕ್ಕೆ 15 ಡೇಸಿಂದ 18 ಡೇಸ್ ಬೇಕು. ಅದಕ್ಕೋಸ್ಕರ ಹೇಳ್ತಿದ್ದೇನೆ, 15 ದಿನಕ್ಕಿಂತ ಮೊದಲು ಹಾಕ್ಲಿಕ್ಕೆ ಹೋಗಬೇಡಿ. ಈ ಥರ ಪ್ರೊಸೀಜರ್ ಇದ್ದಾಗ ನೀವು ಒಂದು 2 ಟೈಮ್ಸ್ ಅಂದರೆ 2 ವಾರ ಕಂಟಿನ್ಯೂ ಹಾಕಿ. 1 ವಾರ ಆಗಿದ ನಂತರ ಪುನಃ ಏನಾದರೂ ಫುಡ್ ಹಾಕಿ. ಫರ್ಟಿಲೈಸರ್ ಮೇಲಿಂದ ಸ್ಪ್ರೇ ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಯಾಕಂದರೆ ಇದನ್ನು ನೋಡುವಾಗ ನಿಮಗೆ ಗೊತ್ತಾಗ್ತದೆ, ಫಂಗಸ್, ಬೇರಿಗೆ ಫಂಗಸ್ ಆಗಿದೆ, ಇದು ಅದಕ್ಕೆ ಕೆಂಪಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ನನ್ನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ನಾಳಿನ ವಿಡಿಯೋದಲ್ಲಿ ಸಿಗ್ತೇನೆ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಿಮಗೆ ನಾನು ರಿಪ್ಲೈ ಕೂಡ ಮಾಡ್ತೇನೆ, ವಿಡಿಯೋನ ಕೂಡ ಮಾಡ್ತೇನೆ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಬಾಯ್ ಬಾಯ್.